ಹಾಯ್ ಫ್ರೆಂಡ್ಸ್, ಗೋಮಿ ಅಡುಗೆಯಲ್ಲಿ ನಿಮಗೆ ಸ್ವಾಗತ. ಇವತ್ತು ನಾವು ನೋಡೋದು ಒಂದು ಡಿಫ್ರೆಂಟ್ ಆಗಿರೋ ಎಗ್ ಮಸಾಲ. ಯಾವಾಗಲೂ ನಾವು ಮೊಟ್ಟೆನ ಬೇಯಿಸಿ ಹಾಕಿ ಮಾಡ್ತೀವಿ ಎಲ್ಲ ಡಿಶಸ್ಸು. ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಸ್ಟೈಲಲ್ಲಿ ಮಾಡೋಣ. ಎಗ್ ಆಮ್ಲೆಟ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಮನೇಲಿ ಮಾಡಿರೋ ಸಾಂಬಾರು ಪುಡಿನೇ ನಾನು ತೊಗೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ, ಸಣ್ಣದೊಂದು ಚಕ್ಕೆ, ಲವಂಗ, ಸೋಂಪು ಸ್ವಲ್ಪ, ಏಲಕ್ಕಿ, 4 ಟೊಮೊಟೊ, ಸ್ವಲ್ಪ ಕಸೂರಿ ಮೇಥಿ, 1 ಕಪ್ ಮೊಸರು, 2 ಈರುಳ್ಳಿ. ಇವಾಗ ಮೊದಲಿಗೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಗರಂ ಮಸಾಲ ಎಲ್ಲ ಹಾಕಿ ರುಬ್ಕೊಂಬಿಡೋಣ. ಇದನ್ನೆಲ್ಲ ಹಾಕಿ ರುಬ್ಬಿದ್ಮೇಲೆ ನಾವು ಒಂದು 4-5 ಮೊಟ್ಟೆನ ಆಮ್ಲೆಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕೆ ಇದು ಒಂದು ಡಿಫ್ರೆಂಟ್ ಆಗಿರುತ್ತೆ. ತುಂಬ ಚೆನ್ನಾಗೂ ಇದೆ. ಖಂಡಿತ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. 4 ಮೊಟ್ಟೆನ ಆಮ್ಲೆಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಈ ಥರ ಸ್ವಲ್ಪ ಉಪ್ಪು ಪೆಪ್ಪರು ಹಾಕಿ ಆಮ್ಲೆಟ್ ಮಾಡ್ಕೊಬೇಕು. ಈಗ ಒಂದು ಬಾಣಲಿಲಿ ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ಈ ರುಬ್ಬಿಟ್ಟಿರೋ ಮಿಕ್ಸ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಗರಂ ಮಸಾಲ ಹಾಕಿ ರುಬ್ಬಿರೋ ಪೇಸ್ಟ್ನ ಫಸ್ಟ್ ನಾವು ಸೇರಿಸ್ಕೊಳ್ಳೋಣ. ಆಮೇಲೆ ಅದಕ್ಕೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಟೊಮೊಟೊನ ಸೇರಿಸ್ಕೊಳ್ಳೋಣ. ತುಂಬ ಟೇಸ್ಟಾಗಿದೆ, ತುಂಬ ಟೇಸ್ಟಾಗಿರುತ್ತೆ, ತುಂಬ ಈಸಿನೂ ಕೂಡ. ಎಲ್ಲನೂ ರುಬ್ಬಿಟ್ಟು ನಾವು ಸೇರಿಸ್ಕೊಬೇಕಷ್ಟೇ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ. ಇದು ಚೆನ್ನಾಗಿ ಎಣ್ಣೆ ಮೇಲೆ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗೆಲ್ಲ ಎಣ್ಣೆ ಮೇಲೆ ತೇಲ್ತಾ ಇದೆ. ಈ ಟೈಮಲ್ಲಿ ಮನೇಲಿ ಮಾಡಿರೋ ಸಾರಿನ ಪುಡಿನೇ ನಾವು ಸೇರಿಸ್ಕೊತಾ ಇದ್ದೀನಿ ನಾನು. ನೀವು ಇಲ್ಲ ಅನ್ನೋರು ನೀವು ಗರಂ ಮಸಾಲ ಅಂಗಡಿದು ಪುಡಿ ಯಾವುದಾದ್ರೂ ಸೇರಿಸ್ಕೊಬೋದು. ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಕಸೂರಿ ಮೇಥಿ ಇಲ್ಲ ಅನ್ನೋರು ಪರವಾಗಿಲ್ಲ, ಹಾಗೆ ಮಾಡಿ ನೋಡಿ. ಇದು ಫ್ರೈ ಆದಮೇಲೆ ಸ್ವಲ್ಪ ಮೊಸರು ಸೇರಿಸ್ಕೊಬೇಕು. ಇದೇ ಪ್ರೊಸೀಜರಲ್ಲೇ ನೀವು ಚಿಕನ್ನು ಅಥವಾ ಮಟನ್ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಮೊಸರು ಸೇರಿಸಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ತೆಂಗಿನಕಾಯಿನೂ ಮತ್ತು ಗೋಡಂಬಿನೂ ಹಾಕಿ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಸೇರಿಸ್ಕೊಬೇಕು. ಈ ತೆಂಗಿನಕಾಯಿ ಗೋಡಂಬಿ ಪೇಸ್ಟ್ ಸೇರಿಸಿದ್ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು. ಇದು ಫ್ರೈ ಮಾಡೋ ಅವಶ್ಯಕತೆಯೂ ಇಲ್ಲ. ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನಾವು ನೀರು ಸೇರಿಸ್ಕೊಂಬಿಡೋಣ. ಆ ಫ್ಲೇವರ್ ಹಾಗೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನಾವು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಬಿಟ್ಟು ಕುದಿಯಕ್ಕೆ ಬಿಡೋಣ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಕುದಿಸ್ಬೇಕು. ನೋಡಿ, ಇವಾಗ ಕುದಿಬೇಕಾದ್ರೆ ಮಾಡಿಟ್ಟಿರೋ ಆಮ್ಲೆಟ್ನ ಒಂದೊಂದೇ ನಾವು ಸೇರಿಸ್ಕೊಳ್ಳೋಣ. ಇವತ್ತು ನಾನು ಒಂದು 5 ಆಮ್ಲೆಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ 5 ನಿಮಿಷದಿಂದ 10 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ತುಂಬ ಈಸಿ, ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಒಂದೊಂದು ಹಾಕಿ ಕೊಟ್ಬಿಡ್ಬೋದು, ಆರಾಮಾಗಿದೆ. ಮಾಡೋದು ಸುಲಭವಾಗಿ ಮಾಡಿಬಿಡ್ಬೋದು. ನೋಡಿ, ನಾನಿವತ್ತು 5 ಆಮ್ಲೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಗಲವಾಗಿರೋ ಪಾತ್ರೆ ತೊಗೊಬೇಕಷ್ಟೆ. ಇವಾಗ ಇದನ್ನು ಒಂದು 5 ನಿಮಿಷ ನಾವು
ಕುದಿಸೋಣ. ಮಸಾಲೆ ಎಲ್ಲ ಮೊಟ್ಟೆ ಜೊತೆಗೆ ಸೇರಿಕೊಳ್ಳುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಇದು. ನೀವು ಇಡ್ಲಿ, ದೋಸೆ, ಚಪಾತಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಗೀ ರೈಸ್ ಏನಾದರೂ ಮಾಡಿಬಿಟ್ಟು ಈ ಥರ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ನಾನಿವತ್ತು ವೈಟ್ ರೈಸ್ ಜೊತೆಗೆ ಮಾಡಿದ್ದೀನಿ. ಒಂದು ಡಿಫ್ರೆಂಟ್ ಆಗಿರೋ ಎಗ್ ಆಮ್ಲೆಟ್ ಮಸಾಲ ರೆಡಿ ಆಗೋಯ್ತು. ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ತುಂಬ ಟೇಸ್ಟಿಯಾದ ಎಗ್ ಆಮ್ಲೆಟ್ ಮಸಾಲ ರೆಡಿ ಆಗೋಯ್ತು. ಖಂಡಿತ ಟ್ರೈ ಮಾಡಿ ನೋಡಿ.